ಹಲೋ ಎವ್ರಿವನ್, ವೆಲ್ಕಮ್ ಟು ಅಜುರೈಟ್ ಕ್ಲಾಸಸ್. ದ ಮೋಸ್ಟ್ ಅವೇಟೆಡ್, ಎಲ್ಲರೂ ವೇಟ್ ಮಾಡ್ತಿದ್ದಂತಹ ರೈಲ್ವೆ NTPC ಎಕ್ಸಾಮ್ ಇಂದು ಅಂಡರ್ ಗ್ರಾಜುಯೇಟ್ ಯಾರು ಬಿ NTPCದು ಡೇಟ್ ಬಿಟ್ಟಿದ್ದಾರೆ. ಓಕೆನಾ? ಸೊ ಅದ್ರ ಬಗ್ಗೆ ಮತ್ತೆ ಯಾವ ತರ ಓದ್ಕೋಬೇಕು ಉಳಿದಿರೋ ಟೈಮಲ್ಲಿ, ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದಾ ಉಳಿದಿದ್ದ ಟೈಮಲ್ಲಿ ಅಂತಂದ್ರೆ ಡೆಫಿನೆಟ್ಲಿ ಕ್ಲಿಯರ್ ಮಾಡ್ಬೋದು. RRB NTPC ಅಂಡರ್ ಗ್ರಾಜುಯೇಟ್ ಡೇ ಯಾವಾಗಿದೆ ಅಂತಂದ್ರೆ CBT 1 ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದು. CBT 1 ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1. ಈ ರೈಲ್ವೆಗೆ ಎಕ್ಸಾಮ್ ಯಾವ ರೀತಿ ಆಗುತ್ತೆ? ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಓಕೆನಾ? ಅದಾದ್ಮೇಲೆ 2 ಫೇಸ್ ಅಲ್ಲಿ ಎಕ್ಸಾಮ್ನ ನಡೆಸ್ತಿದ್ದಾರೆ. 2 ಫೇಸ್ ಅಂತಂದ್ರೆ May 7, 8, 9 ಅಲ್ಲಿ ನಡೆಸಿ, ಆಮೇಲೆ ಮತ್ತೆ ತುಂಬಾ ಗ್ಯಾಪ್ ಕೊಟ್ಟಿದ್ದಾರೆ. ಗ್ಯಾಪ್ ಆದ್ಮೇಲೆ ಮತ್ತೆ June 13ರಿಂದ 21ರವರೆಗೂ ಎಕ್ಸಾಮ್ ನಡೆಯುತ್ತೆ. ಓಕೆನಾ? ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ, ಟೋಟಲ್ ಮತ್ತೆ ಮೋಟಿವೇಶನ್ ಬೇಕಲ್ಲ ಓದಕ್ಕೆ, ಗೊತ್ತಿರಲ್ಲ, ಅಪ್ಲೈ ಮಾಡ್ಬಿಟ್ಟಿರ್ತೀವಿ, ಆಮೇಲೆ ಮರ್ತು ಬಿಟ್ಟಿರ್ತೀವಿ. ಸೊ ಆ ಮೋಟಿವೇಶನ್ಗೋಸ್ಕರ ಮತ್ತೆ ವ್ಯಾಕೆನ್ಸಿ ನೋಡ್ಕೊಳ್ಳಿ. ಎಷ್ಟಿತ್ತು ವ್ಯಾಕೆನ್ಸಿ? 3058 ಟೋಟಲ್ ವ್ಯಾಕೆನ್ಸೀಸ್ ಇತ್ತು. ಹೌದಾ? ಅದಾದ್ಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿರೋದು ಯಾವತ್ತು? 7th May. ಮತ್ತೆ ಟೈಮ್ ಎಷ್ಟಿರುತ್ತಪ್ಪ ಎಕ್ಸಾಮ್ಗೆ ಅಂತಂದ್ರೆ ಟೋಟಲ್ 100 ಕ್ವಶನ್ಸ್ ಇರುತ್ತೆ. ಟೈಮ್ ಎಷ್ಟಿರುತ್ತೆ? 90 ಮಿನಿಟ್ಸ್ ಇರುತ್ತೆ. ಓಕೆ. ಅದಾದ್ಮೇಲೆ ಸಿಟಿ ಸ್ಲಿಪ್ ಯಾವಾಗ ಬರುತ್ತೆ, ನಿಮ್ದು ಯಾವ ಊರಲ್ಲಿ ಎಕ್ಸಾಮ್ ಬಂದಿದೆ ಅನ್ನೋದು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? 10 ದಿವಸ ಮುಂಚೆ ಗೊತ್ತಾಗುತ್ತೆ. ಓಕೆನಾ? ಸೊ ಇನ್ನು ಎಷ್ಟೋ ಜನ ತೆಗೆದು ನೋಡ್ತಿದ್ದಾರೆ, ಪ್ಯಾನಿಕ್ ಆಗ್ಬಿಡ್ತಾರೆ, ಯಾಕೆ ಬರ್ತಿಲ್ಲ ಇನ್ನು, ಅಯ್ಯೋ ಡೇಟೇ ತೋರಿಸ್ತಿಲ್ಲ ಅಂತ. 10 ದಿವಸ ಮುಂಚೆ ಎಕ್ಸಾಮ್ ನಡೀತಿರೋದು ಯಾವತ್ತು? May 7th ಶುರು ಆಗ್ತಿದೆ ಅಂತಂದ್ರೆ ಅದಕ್ಕಿಂತ 10 ದಿವಸ ಮುಂಚೆ. ಓಕೆನಾ? ಓಕೆ. ನೆಕ್ಸ್ಟ್ ನೋಡಿ, ಟೋಟಲ್ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಇದರಲ್ಲಿ ಅಂತಂದ್ರೆ 63 ಲಕ್ಷಕ್ಕಿಂತ ಜಾಸ್ತಿ ಜನ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ. ಹೌದಾ? ಬಟ್ ಇದರಲ್ಲಿ ಎಷ್ಟೋ ಜನ ಎಕ್ಸಾಮ್ಸ್ ಬರೆಯಲ್ಲ, ಮತ್ತೆ ಎಷ್ಟೋ ಜನ ಸೀರಿಯಸ್ ಇರಲ್ಲ, ಸುಮ್ಮನೆ ಹಾಕಿರ್ತಾರೆ. ಸೊ ಇದನ್ನ ನೋಡ್ಬಿಟ್ಟು ಹೆದರ್ಕೋಬೇಡಿ, ಜಸ್ಟ್ ಇದನ್ನ ನೋಡ್ಬಿಟ್ಟು ಮೋಟಿವೇಟೆಡ್ ಆಗಿರಿ. ಓಕೆನಾ? ಸೊ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ? ಸಿಟಿ ಯಾವ ಸಿಟಿಲಿ ಇದೆ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ? 10 ದಿವಸ ಮುಂಚೆ ಗೊತ್ತಾಗುತ್ತೆ. ಬಟ್ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ? ಅಡ್ಮಿಟ್ ಕಾರ್ಡ್ 4 ಡೇಸ್ ಬಿಫೋರ್ ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟ್, ಸೊ ಅವಾಗಲೇ ಹೇಳ್ದಂಗೆ CBT 1 ಅಂತಂದ್ರೆ ಏನು? CBT ಅಂದ್ರೆ ಏನು? ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಓಕೆನಾ? ಸೊ 2 ಫೇಸ್ ಅಲ್ಲಿ ಮಾಡ್ತಿದ್ದಾರೆ. ಫೇಸ್ 1 May ಅಲ್ಲಿ ನಡೆಯುತ್ತೆ. May 7th ಮತ್ತೆ 8th ಮತ್ತೆ 9th ಎಕ್ಸಾಮ್ಸ್ ನಡೆಯುತ್ತೆ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿಟಿ ಇಂಟಿಮೇಷನ್ ಯಾವಾಗ ಬರುತ್ತೆ? 27th Aprilಗೆ, 10 days ಬಿಫೋರ್. ಓಕೆನಾ? ಅದಾದ್ಮೇಲೆ ಅಡ್ಮಿಟ್ ಕಾರ್ಡ್ 3rd Mayಗೆ ಅಷ್ಟೊತ್ತಿಗೆ ಬರುತ್ತೆ, ಅಂದ್ರೆ 4 days ಬಿಫೋರ್ ಆಗುತ್ತೆ. ಓಕೆನಾ? ಸೊ ಡೈಲಿ 3 ಶಿಫ್ಟ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ. ಇಲ್ಲೂ ಇದೆ ನೋಡಿ ಡೇಟ್, ಇದು ಫೇಸ್ 1 ಇಂದು ಅಂತಂದ್ರೆ ಗ್ಯಾಪ್ ಇದೆ. ಇದಾದ ತಕ್ಷಣ ವಾಪಸ್ ಫೇಸ್ 2 ಯಾವಾಗ ಶುರು ಆಗುತ್ತೆ? May ಅಲ್ಲಿ ಎಕ್ಸಾಮು 7, 8, 9 ಆದ ತಕ್ಷಣ ಗ್ಯಾಪ್ ಇದೆ. ಮತ್ತೆ ಫೇಸ್ 2 ಯಾವಾಗ ಆಗುತ್ತೆ? June 2 ಅಂತಂದ್ರೆ ಜೂನ್ ಅಲ್ಲಿ 13, 14, 16, 17, 18, 19, 20 ಮತ್ತೆ 21ಕ್ಕೆ ಎಕ್ಸಾಮ್ ನಡೆಸ್ತಾರೆ. ಓಕೆನಾ? ಸೊ ಇದು ಟೋಟಲ್ 8 ದಿವಸ, ಇದು ಟೋಟಲ್ 3 ದಿವಸ. ಸೊ 11 ದಿವಸದಲ್ಲಿ ಎಕ್ಸಾಮ್ಸ್ನ ಮುಗಿಸ್ತಾರೆ. ಓಕೆ. ಅದಾದ್ಮೇಲೆ ಇಲ್ಲಿ ನೋಡಿ, ಶಿಫ್ಟ್ ಎಷ್ಟು ಶಿಫ್ಟ್ ಇರುತ್ತೆ ಗೊತ್ತಾ? ಟೋಟಲ್ 3 ಶಿಫ್ಟ್ ಇರುತ್ತೆ. ಸೊ ಡೈಲಿ 3 ಶಿಫ್ಟ್ ಇರುತ್ತೆ. 7th 3 ಶಿಫ್ಟ್, 8th 3 ಶಿಫ್ಟ್, 9th 3 ಶಿಫ್ಟ್. ಈ ತರ ತುಂಬಾ ಜನ ಅಪ್ಲೈ ಮಾಡಿರ್ತಾರಲ್ಲ, ಅದಕ್ಕೆ 3 ಶಿಫ್ಟ್ ಅಲ್ಲಿ ಎಕ್ಸಾಮ್ನ ನಡೆಸ್ತಾರೆ. ಓಕೆನಾ? ಶಿಫ್ಟ್ 1 ಯಾವಾಗಿರುತ್ತೆ? 9 ಗಂಟೆಗೆ ಇರುತ್ತೆ. ಶಿಫ್ಟ್ 2 12:30, ಶಿಫ್ಟ್ 3 4:30. ಬಟ್ ಈ ಶಿಫ್ಟ್ ಅಷ್ಟಕ್ಕಿದೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಆ ಟೈಮಿಗೆ ಹೋಗ್ಬಿಡಿ, 1 hour ಮುಂಚೆ ಇರಬೇಕು. ಯಾವಾಗಲೂ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಯಾವಾಗ ಬರಬೇಕು ಅಂತಂದ್ರೆ, ಸ್ಟೇಟ್ ಎಕ್ಸಾಮು ಅಥವಾ UPSC ಎಕ್ಸಾಮ್ಗೆ ಜಸ್ಟ್ ಒಂದು 1/2 hour ಇಲ್ಲ 15 minutes ಮುಂಚೆ ಹೋದ್ರೂ ನಡೆಯುತ್ತೆ. ಬಟ್ ಈ ಎಕ್ಸಾಮ್ಗೆ 1 hour ಮುಂಚೆ ಹೋಗ್ಬೇಕು. ತುಂಬಾ ಚೆಕಿಂಗ್ ಪ್ರೊಸೆಸ್ ಏನಿರುತ್ತಲ್ಲ, ತುಂಬಾ ಲೆಂದಿ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಯಾವ್ಯಾವ ಪೋಸ್ಟ್ಗೆ ಹಾಕಿದ್ವಿ ಅನ್ನೋದು ಇಲ್ಲಿದೆ, ಅದು ನಿಮ್ಗೆ ಗೊತ್ತಿರುತ್ತೆ ಅಫ್ಕೋರ್ಸ್. ಸೊ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಮತ್ತೆ ಟ್ರೈನ್ ಕ್ಲರ್ಕ್, ಮತ್ತೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್. ಇದು ಸ್ವಲ್ಪ ಹೈಯರ್ ಪೋಸ್ಟ್. ಇಷ್ಟರಲ್ಲಿ ವ್ಯಾಕೆನ್ಸೀಸ್ ಎಷ್ಟಿದೆ? ಜಾಸ್ತಿ, 35% ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದೆ. ಜಸ್ಟ್ ಪೋಸ್ಟ್ ನೀವು ಯಾವ ಪ್ರಿಫರೆನ್ಸ್ ಅಲ್ಲಿ ಹಾಕಿರ್ತಿರಲ್ಲ ಅದ್ರ ಮೇಲೂ ಬರುತ್ತೆ. ಇಲ್ಲಿ ನೋಡಿ, ಬೇಸಿಕ್ ಪೇ ಎಷ್ಟಿದೆ? ಮೋಟಿವೇಶನ್ಗೆ ಇದೆಲ್ಲ ಲೆವೆಲ್ 2 ಜಾಬ್ ಇದು. ಇಲ್ಲಿ ನೋಡಿ, ಅದೇ ಲೆವೆಲ್ 3 ಇದು ಲಾಸ್ಟ್ ಇನ್ ಕಮರ್ಷಿಯಲ್ ಟಿಕೆಟ್ ಏನಿತ್ತಲ್ಲ ಅದೇನು ಲೆವೆಲ್ 3. ಸೊ ಬೇಸಿಕ್ ಪೇ ಜಾಸ್ತಿ ಇರುತ್ತೆ. ಅಂದ್ರೆ ಇದೊಂದು 40,000 ಬಂದ್ರೆ ಮಿಕ್ಕಿದೆಲ್ಲ ಒಂದು 35K ಹಿಂಗೆ 35,000 ನಿಮ್ಗೆ ಸ್ಯಾಲ್ರಿ ಬರ್ತಿದ್ರೆ ಇದರಲ್ಲಿ ಒಂದು 40,000 ಬರುತ್ತೆ. ಆ ಥರ. ಇಲ್ಲಿ ನೋಡಿ, CBT 1ಗೆ ಏನೇನು ಇರುತ್ತಪ್ಪ ಎಕ್ಸಾಮ್ ಅಲ್ಲಿ ಅಂತಂದ್ರೆ, ಮ್ಯಾಥ್ಸ್ ಇದೆಯಾ? ಮ್ಯಾಥ್ಸ್ ಇದೆ. ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಇದನ್ನ ನಾನು ತಗೊಂತಿರ್ತೀನಿ ನಿಮಗೆ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ GK. ಸೊ ಇದರಲ್ಲಿ ಯಾವುದನ್ನ ಟಾರ್ಗೆಟ್ ಮಾಡಬೇಕು ಸ್ಟ್ರಾಟಜಿಕ್ ಆಗಿ? ನಿಮಗೆ ಇಲ್ಲಿದೆ ನೋಡಿ, ಟೋಟಲ್ ಎಷ್ಟು ಕ್ವಶನ್ ಇರುತ್ತೆ? ಇದು 30 ಕ್ವಶನ್ ಇರುತ್ತೆ. ಹೌದಾ? ಇದು ವಾಪಸ್ ರೀಸನಿಂಗು 30 ಕ್ವಶನ್, GK 40 ಕ್ವಶನ್ ಇದೆ. ಬಟ್ ಪ್ರೊಡಕ್ಟಿವಿಟಿ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ನೋಡಿ? ಮ್ಯಾಥ್ಸ್ ಮತ್ತೆ ರೀಸನಿಂಗ್ ಎರಡನ್ನೂ ನೀಟಾಗಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ ತಪ್ಪಾಗೋ ಚಾನ್ಸೇ ಇರಲ್ಲ. ಮ್ಯಾಕ್ಸಿಮಮ್ ಎಷ್ಟೇ ಫುಲ್ ನೋಡ್ಕೊಂಡು ಹೋದ್ರೂ 2 ಇಲ್ಲ 3 ತಪ್ಪಾಗ್ಬೋದು. ಸೊ ಅದನ್ನ ಆ ಕ್ವಶನ್ನ ಇಟ್ಕೊಂಡು ಹೋಗಿ. ಬಟ್ GK ನೋಡಿ, GKನಲ್ಲಿ ಏನು ಕೇಳ್ತಾರೆ ಅಂತ ಗೊತ್ತಾಗಲ್ಲ, ಅದೊಂಥರ ಸಮುದ್ರ ಇದ್ದಂಗೆ. ಬಟ್ ಅದರಲ್ಲೂ ಪೊಲಿಟಿಯಿಂದ ಫಿಕ್ಸ್ ಕ್ವಶನ್ಸ್ ಬರುತ್ತೆ. ಹೌದಾ? ಎಕನಾಮಿಯಿಂದನೂ ಆಲ್ಮೋಸ್ಟ್ RBI ಮೇಲೆ, ಮಾನಿಟರಿ ಪಾಲಿಸಿ ಅದ್ರ ಮೇಲೂ ಕ್ವಶನ್ಸ್ ಬರ್ತಿರುತ್ತೆ.
ಅದಾದಮೇಲೆ ಪೊಲಿಟಿ ಆಯಿತು, ಎಕಾನಮಿ ಆಯಿತು, ಹಿಸ್ಟ್ರಿಯಲ್ಲೂ ಏನ್ಷಿಯಂಟು ಮಿಡಿವಲ್ಲು ಮತ್ತು ಮಾಡರ್ನಿಂದ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ಒಂದಿಷ್ಟು, ಓಕೆನಾ. ಅದಾದಮೇಲೆ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್, 6 ತಿಂಗಳು ಕರೆಂಟ್ ಅಫೇರ್ಸ್ ಮೇಲೆ ನೀವು ನೀಟಾಗಿ ಫೋಕಸ್ ಮಾಡಬೇಕು. 6 ತಿಂಗಳು ಕರೆಂಟ್ ಅಫೇರ್ಸಲ್ಲಿ ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ ಮತ್ತು ಬುಕ್ಸು ಮತ್ತು ಆಥರ್ಸು ಈ ಥರದನ್ನು ನೀಟಾಗಿ ನೋಡ್ಕೋಬೇಕು, ಓಕೆನಾ. ನೆಕ್ಸ್ಟ್, ಸೊ ಇದರಲ್ಲಿ 40 ಕ್ವಶನ್ಗೆ 40 ಸರಿ ಮಾಡೋದು ಪ್ರೊಬ್ಯಾಬಿಲಿಟಿ ತುಂಬ ಕಮ್ಮಿ ಇರುತ್ತೆ. ಬಟ್ ಕಮ್ಮಿ ಟೈಮಲ್ಲಿ ಜಾಸ್ತಿ ಅಟೆಂಡ್ ಮಾಡಬೇಕಾಗಿರೋದು ಯಾವುದು, ಇದನ್ನೇ ಅಟೆಂಡ್ ಮಾಡ್ಬೋದು ನಾವು. ಅಲ್ಲಿ ನೋಡಿರ್ತಾನೆ ಸ್ಟಾರ್ಟಿಂಗಲ್ಲಿ ಏನಿತ್ತು 100 ಕ್ವಶನ್ಸ್ ಬಟ್ 90 ಮಿನಿಟ್ಸ್. ಸೊ ಆ ಟೈಮ್ನ ಎಲ್ಲಿ ಕವರ್ ಮಾಡ್ಕೋಬೇಕು ಅಂತಂದರೆ GK-ನಲ್ಲೇ ಕವರ್ ಮಾಡ್ಕೋಬೇಕು. ಪೊಲಿಟಿನ ಶ್ರೀ ಮೇಡಮ್ ನೀಟಾಗಿ ಮಾಡಿದ್ದಾರೆ, ಅದನ್ನು ನೋಡ್ಕೊಂಡು ಹೋಗಿ. ಮತ್ತು PYQ ಮ್ಯಾಥ್ಸ್ PYQನ ಆಲ್ರೆಡಿ ರಾಮ್ ಸರು ಸ್ವಲ್ಪ ಕ್ಲಾಸ್ ತೊಗೊಂಡಿದ್ದಾರೆ, ಮತ್ತು ಶ್ವೇತಾ ಮೇಡಮ್ ಅವರು ಆಲ್ರೆಡಿ ಲೈವ್, ನೀವು ನಮ್ಮ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಲೈವ್ ಅಂತ ಏನು ಚೆಕ್ ಮಾಡ್ತಿರಲ್ಲ ಅದರಲ್ಲಿ ನಿಮಗೆ ಸಿಗುತ್ತೆ, ಓಕೆನಾ. ರೀಸನಿಂಗಲ್ಲಿ ನಾನು ಕಾನ್ಸೆಪ್ಟ್ ವೀಡಿಯೋಸ್ ತೊಗೊಂಡಿದ್ದೆ. ಸೊ ಈಗ ಎಕ್ಸಾಮ್ ಹತ್ತಿರ ಇರೋದ್ರಿಂದ ನಾವು PYQ ಮೇಲೆ ಫೋಕಸ್ ಮಾಡ್ತೀವಿ, ಸರಿನಾ. ನೆಕ್ಸ್ಟ್ ನೋಡಿ, ಈಗ ಏನು ಮಾಡಬೇಕಪ್ಪ ಲಾಸ್ಟ್ ಮೂಮೆಂಟಲ್ಲಿ ಕ್ಲಿಯರ್ ಮಾಡ್ಬೋದಾ 3 ವಾರದಲ್ಲಿ ಅಂತಂದರೆ ಪಕ್ಕಾ ಕ್ಲಿಯರ್ ಮಾಡ್ಬೋದು. ಬಟ್ ಫುಲ್ ಕ್ಲಿಯರ್ ಇರಬೇಕು ಮತ್ತು ಕ್ಲಿಯರ್ ಮೈಂಡಿಂದ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಡೈಲಿ ಮಾಕ್ ಟೆಸ್ಟ್ ಕೊಡಿ. ಅದಾದಮೇಲೆ ಕರೆಂಟ್ ಅಫೇರ್ಸ್ ಹೇಳಿದ್ನಲ್ಲ, 6 ಮಂತ್ಸ್ ಅಟ್ಲೀಸ್ಟ್ 6 ಮಂತ್ಸ್ ನೀಟಾಗಿ ನೋಡ್ಕೋಬೇಕು. ಅದಾದಮೇಲೆ ಮ್ಯಾಥ್ಸ್ ಹೈ ಈಲ್ಡಿಂಗ್ ಟಾಪಿಕ್ಸ್ ಇದೆ ಒಂದಿಷ್ಟು, ಯಾವುದ್ಯಾವುದು ಸಿಂಪ್ಲಿಫಿಕೇಶನ್ ತಪ್ಪಾಗಲೇಬಾರ್ದು ಸಿಂಪ್ಲಿಫಿಕೇಷನಲ್ಲಿ. ಆಮೇಲೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಪರ್ಸೆಂಟೇಜು, ರೇಷಿಯೋ ಆಲ್ರೆಡಿ ಯಾವ್ಯಾವ ಪ್ರಾಕ್ಟೀಸ್ ಮಾಡಿದ್ರಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಅದು ಪರ್ಫೆಕ್ಟ್ ಆದರೆ ನೆಕ್ಸ್ಟಿಗೆ ಹೋಗಿ, ಓಕೆನಾ. ಬಟ್ ಶುರು ಮಾಡಿ ಮ್ಯಾಥ್ಸು ಮತ್ತು ರೀಸನಿಂಗ್ ತುಂಬ ಫೋಕಸ್ ಮಾಡಿ. GK ಡೈರೆಕ್ಟಾಗಿ ನಾವು ನಿಮಗೆ ಒಂದಿಷ್ಟು ಪ್ರಾಕ್ಟೀಸ್ ಕ್ವಶನ್ಸ್ ಅಂತ ಕೊಡ್ತೀವಿ, ಅದರಿಂದ ಮಾಡ್ಕೊಂಡು ಹೋದ್ರೂ ನಿಮ್ಮದು ಒಂದು 50%ಗಿಂತ ಜಾಸ್ತಿ ಕರೆಕ್ಟ್ ಆಗೋ ಥರ ನಾವು ನೋಡ್ಕೊತೀವಿ, ಓಕೆ. ನೆಕ್ಸ್ಟ್ ನೋಡಿ, ಏನು ಮಾಡಬೇಕು ಅಂತಂದರೆ ರಿವೈಸ್, ಡೋಂಟ್ ಲರ್ನ್ ನ್ಯೂ. ನೀಟಾಗಿ ರಿವೈಸ್ ಮಾಡಿದ್ದಾದಮೇಲೆ ಬೇಕಿದ್ರೆ ಹೊಸದಕ್ಕೆ ಹೋಗಿ, ಓಕೆನಾ. ಮುಂಚೆ ಏನು ಮಾಡಿದ್ರೆ ಅದು ಕರೆಕ್ಟಾಗಿರ್ಬೇಕು ಫಸ್ಟ್, ಅದಾದಮೇಲೆ ನೆಕ್ಸ್ಟು. ರೀಸನಿಂಗು ಸ್ಪೀಡ್ ಮಾಡ್ಕೋಬೇಕು, ರೀಸನಿಂಗ್ ಟಫ್ ಇರಲ್ಲ, ಓಕೆನಾ. ಕಾನ್ಸೆಪ್ಟ್ ನಾನು ಆಲ್ರೆಡಿ ಒಂದು 3-4 ಕಾನ್ಸೆಪ್ಟ್ ವೀಡಿಯೋಸ್ ಮಾಡಿದ್ದೀನಿ, ಅದನ್ನು ನೋಡಿ. ಅದನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಒಂದು ಸರಿ ತಲೆಯಲ್ಲಿ ಅದು ಯಾವ ಥರ ಸಾಲ್ವ್ ಮಾಡೋದು ಅಂತ ಗೊತ್ತಾದರೆ, ಒಂದು ಕಡೆಯಿಂದ ಒಂದು ಕಡೆ ಹೇಗೆ ಹೋಗಬೇಕು ಅಂತ ಗೊತ್ತಾದರೆ ಫಾಸ್ಟಾಗೂ ಹೋಗ್ಬೋದು. ಆ ರೂಟೇ ಗೊತ್ತಿಲ್ಲ ಹೆಂಗೆ ಹೋಗೋದು ನಿಂತಾಗ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರನೇ ಕಾನ್ಸೆಪ್ಟ್ ವೀಡಿಯೋಸ್ ಮಾಡಿದ್ದೀವಿ, ಓಕೆನಾ. ಸೊ ವಿಡಿಯೋ ಸೆಕ್ಷನಲ್ಲಿ ನಂದು ಕಾನ್ಸೆಪ್ಟ್ ವೀಡಿಯೋ ಸಿಗುತ್ತೆ. ಶ್ರೀ ಮೇಡಮ್ ಆಲ್ರೆಡಿ ಪೊಲಿಟಿ ಕ್ಲಾಸ್ ಮಾಡಿದ್ದಾರೆ, ಮತ್ತು ರಾಮ್ ಸರು ಮತ್ತು ಶ್ವೇತಾ ಮೇಡಮ್ ಕ್ವಾಂಟ್ ಸ್ವಲ್ಪ ತೊಗೊಂಡಿದ್ದಾರೆ, ಓಕೆನಾ. ಲೈವ್ ಪ್ಲಸ್ ವೀಡಿಯೋಸ್ ಎರಡನ್ನೂ ಚೆಕ್ ಮಾಡಿ, ಆಯ್ತು. ಆಮೇಲೆ ರೈಲ್ವೆ ರಿಲೇಟೆಡ್ ಒಂದಿಷ್ಟು GK ಇರುತ್ತೆ, ಆ ಕ್ವಶನ್ಸ್ನು ನೋಡ್ಕೊಳ್ಳಿ. ಇದನ್ನೆಲ್ಲ ನಾನು ಅದೇ ಹೇಳಿದ್ವಲ್ಲ, ಕರೆಂಟ್ ಅಫೇರ್ಸು ಮತ್ತು GK ಅದಕ್ಕೆ ಪ್ರಾಕ್ಟೀಸ್ ಕ್ವಶನ್ಸ್ ಅಂತ ತರ್ತೀವಿ, ಅದರಲ್ಲಿ ಸ್ವಲ್ಪ ಕವರ್ ಆಗುತ್ತೆ. ಜನರಲ್ ಅವೇರ್ನೆಸ್ ಎಷ್ಟಿದೆ, 40 ಕ್ವಶನ್ಸ್ ಇದೆ. ಜನರಲ್ ಇದು ರೀಸನಿಂಗ್ 30 ಕ್ವಶನ್, ಮ್ಯಾಥ್ಸ್ 30 ಕ್ವಶನ್, ಈ ಥರ ಇದೆ, ಹೌದಾ. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು, ಹೈ ಈಲ್ಡಿಂಗ್ ಟಾಪಿಕ್ ಯಾವುದು, ಪದೇ ಕೇಳ್ತಾರಪ್ಪ ಇದರಲ್ಲಿ ಅಂತಂದರೆ ಇಂಡಿಯನ್ ರೈಲ್ವೇಸ್ GK. ಅದಾದಮೇಲೆ ಪೊಲಿಟಿ ಬೇಸಿಕ್ಸ್ ಆಲ್ರೆಡಿ ನೀಟಾಗಿ ಮಾಡಿದ್ದಾರೆ ಕ್ಲಾಸ್, ಓಕೆನಾ. ಕ್ಲಾಸಸ್ ನೋಡಿ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಾವು ಬರೀ MCQ ತೊಗೊಂಬರ್ತೀವಿ ಇವಾಗ, ಓಕೆನಾ. ಯಾಕೆಂದರೆ ಅಲ್ಟಿಮೇಟ್ಲಿ ಎಕ್ಸಾಮ್ ಹತ್ತಿರ ಇದ್ದಾಗ ಕ್ವಶನ್ ಜಾಸ್ತಿ ಸಾಲ್ವ್ ಮಾಡ್ತಿರ್ಬೇಕು. ಆಮೇಲೆ ಸೈನ್ಸ್ ಫ್ಯಾಕ್ಟ್ಸ್ ಮೇಲೂ ಫೋಕಸ್ ಮಾಡಿ. ಸೈನ್ಸ್ ರೈಲ್ವೆ ಎಕ್ಸಾಮ್ ಪ್ರಿಪೇರ್ ಆಗ್ತೀರಾ ಅಂತಂದರೆ ಜನರಲ್ ಸೈನ್ಸ್ ತುಂಬ ಚೆನ್ನಾಗಿರ್ಬೇಕು. ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ ಹೇಳಿದ್ನಲ್ಲ ಆ ಥರ. ಟೈಮ್ ಇದ್ದರೆ ಎಕ್ಸ್ಟ್ರಾ ಅಂತಂದರೆ ಏನಂತ ಮೇಜರ್ ಇವೆಂಟ್ಸು ಮತ್ತು ಜಿಯೋಗ್ರಫಿ ಟಾಪಿಕ್ಸ್ ಒಂದಿಷ್ಟು. ಎಕಾನಮಿ ಬಗ್ಗೆ ಫುಲ್ ಡೀಪಾಗಿ ತಿಳ್ಕೊಳ್ಳೋದೇನು ಬೇಡ, ಬಟ್ ಮೇಜರ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿರಬೇಕು. ಅನಾಲಜಿ ಮತ್ತು ಕೋಡಿಂಗ್, ಡಿಕೋಡಿಂಗ್, ನಂಬರ್ ಸೀರೀಸ್, ಬ್ಲಡ್ ರಿಲೇಷನ್, ಡೈರೆಕ್ಷನ್. ಇದರಲ್ಲಿ ಡೈರೆಕ್ಷನ್ ಆಲ್ರೆಡಿ ನಾನು ಕಾನ್ಸೆಪ್ಟ್ ವೀಡಿಯೋ ಮಾಡಿದ್ದೀನಿ, ಒಂದ್ಸರಿ ನೋಡಿ, ಓಕೆನಾ. ಸೊ ಇವೆಲ್ಲ ಹೈ ಈಲ್ಡಿಂಗ್ ಟಾಪಿಕ್ಸ್. ಅಂದರೆ ಪ್ರತಿ ಸಾರಿ ಇಷ್ಟು ಟಾಪಿಕ್ಸ್ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಮಿಕ್ಕಿ ಟಾಪಿಕಲ್ಲಿ ಕೇಳ್ತಾರೋ ಬಿಡ್ತಾರೋ, ಬಟ್ ಇದ್ರ ಮೇಲೆ ಇದ್ದೇ ಇರುತ್ತೆ ಆ ಥರ. ಸೊ ಇದಾದ ಮೇಲೆ ಟೈಮ್ ಇದ್ರೆ ನೆಕ್ಸ್ಟ್ ಇದಕ್ಕೆ ಹೋಗಿ ಸಿಲೋಗಿಸಮ್, ಸಿಟ್ಟಿಂಗ್ ಅರೇಂಜ್ಮೆಂಟ್. ತುಂಬ ಸಿಂಪಲ್ ಟಾಪಿಕ್ ಇದು, ಸಿಟ್ಟಿಂಗ್ ಅರೇಂಜ್ಮೆಂಟ್. ತಪ್ಪಾಗಲೇಬಾರ್ದು. ನಾನೇನೇ ಅಂತೀನಿ ಅಂತಂದರೆ ಮ್ಯಾಥ್ಸು ಮತ್ತು ರೀಸನಿಂಗು ಇವಾಗ ಶುರು ಮಾಡಿದ್ರು ನೀಟಾಗಿ ಒಂದು 2-3 ದಿವಸದಲ್ಲಿ ನೀವು ಕಾನ್ಸೆಪ್ಟ್ ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ಬರೀ ಪ್ರಾಕ್ಟೀಸಿಗೆ ಇಳಿದು ಬಿಡ್ಬೋದು, ಆರಾಮಾಗಿ ಮಾಡ್ಬೋದು. GKನೂ ಅಷ್ಟೇ ನಾವು ಪ್ರಾಕ್ಟೀಸ್ ಕ್ವಶನ್ಸ್ನ ಕೊಡ್ತೀವಿ ಒಂದಿಷ್ಟು. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದರಲ್ಲಿ ಜಾಯ್ನ್ ಆಗಿ ನಿಮಗೆ PDF ಕೂಡ ನಾವು ಕಳಿಸ್ತಿರ್ತೀವಿ. ನೆಕ್ಸ್ಟ್ ಏನಿದೆ, ಮ್ಯಾಥ್ಸಲ್ಲಿ ಸಿಂಪ್ಲಿಫಿಕೇಷನ್ ಪಕ್ಕ ಇರುತ್ತೆ ಕ್ವಶನ್, ಇದರಲ್ಲಿ ತಪ್ಪಾಗಲೇಬಾರ್ದು, ಓಕೆನಾ. ಸಿಂಪ್ಲಿಫಿಕೇಷನಲ್ಲಿ ತಪ್ಪಾಗಬಾರ್ದು. ಪರ್ಸೆಂಟೇಜು, ರೇಷಿಯೋ ಗೊತ್ತಾದರೆ, ಒಂದು ಟಾಪಿಕ್ ಗೊತ್ತಾದರೆ ಎಷ್ಟೊಂದು ಸಬ್ ಟಾಪಿಕ್ಸ್ ಇದಾವೆ ಇದರಲ್ಲಿ. ಅಂದರೆ ಬೇರೆ ಮೇಜರ್ ಟಾಪಿಕ್ಸ್ ಏನಿದಾವಲ್ಲ ಅವೆಲ್ಲ ರೇಷಿಯೋ ಕರೆಕ್ಟಾಗಿ ಗೊತ್ತಿದ್ರೆ ಮಾಡಿಬಿಡ್ಬೋದು. ಟೈಮ್ ಆ್ಯಂಡ್ ವರ್ಕು ಮತ್ತು ಸ್ಪೀಡು ಅವೆಲ್ಲ ಕ್ವಶನ್ಸ್ಗೂ ಯಾವುದೇ ಹೆಲ್ಪ್ ಆಗುತ್ತೆ ಅಂದರೆ ರೇಷಿಯೋ ಹೆಲ್ಪ್ ಆಗುತ್ತೆ. ಆಮೇಲೆ SI ಮತ್ತು CI ಇವೆಲ್ಲ. ಸೊ ಮೇಜರ್ ಕ್ವಶನ್ಸ್ ಯಾವಾಗಲೂ ಇದ್ರ ಮೇಲೆ ಬಂದೇ ಬರುತ್ತೆ ಅಂತ. ಇದಾದ ಮೇಲೆ ಮತ್ತು ಪ್ರಾಫಿಟ್ ಲಾಸ್ ಇವನ್ನೆಲ್ಲ ನೋಡ್ಕೋಬೋದು. ಟ್ರಿಗ್ನೋಮೆಟ್ರಿ ಮೇಲೂ ಕ್ವಶನ್ಸ್ ಇರುತ್ತೆ,
ಒಂದು ಕ್ವಶನ್ ಪಕ್ಕ ಇದ್ದೇ ಇರುತ್ತೆ, ಬಟ್ ಅದಕ್ಕೋಸ್ಕರನೇ ಫುಲ್ ಟೈಮ್ ಕೊಟ್ಕೋಬೇಡಿ. ನೆಕ್ಸ್ಟ್ ಕಟ್ ಆಫ್ ನೋಡ್ಕೊಳ್ಳೋಣ. ಫಸ್ಟಿಗೆ ಕಟ್ ಆಫ್ ಗೊತ್ತಾಗ್ಬಿಟ್ರೆ ಓಕೆ, ಲಾಸ್ಟ್ ಇಷ್ಟಿಷ್ಟು ಮಾಡಿದ್ರು ಹುಡುಗರು ಅಂತಂದರೆ ಯಾವಾಗಲೂ ಕಟ್ ಆಫ್ ಲಾಸ್ಟ್ ಇಯರ್ದು ಎಷ್ಟಿರುತ್ತೆ ಅದಕ್ಕಿಂತ ನಾವು ಜಾಸ್ತಿನೇ ಟ್ರೈ ಮಾಡಬೇಕಾಗುತ್ತೆ. ಕಾಂಪಿಟೇಷನು ಜಾಸ್ತಿ ಆಗಿದೆ, ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಇದೆ. ಸೊ ಅದಕ್ಕೆ ಅನ್ರಿಸರ್ವ್ಡ್ ಆರ್ ಜನರಲ್ಗೆ ಎಷ್ಟಿತ್ತು ಕಟ್ ಆಫ್ 75 to 85 ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಟಾರ್ಗೆಟ್ ಎಷ್ಟಿರಬೇಕು ಯಾವಾಗಲೂ 88 ಮಾರ್ಕ್ಸ್ಗಿಂತ ಜಾಸ್ತಿ. ಕಟ್ ಆಫ್ ಅಂದರೆ ಲಾಸ್ಟ್ ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರ ಮಾರ್ಕ್ಸ್, ಓಕೆನಾ. ಸೊ ಅವ್ರಿಗಿಂತ ಜಾಸ್ತಿ ತೆಗೆದಿರ್ತಾರೆ. ಸೊ ನೀವು ಯಾವಾಗಲೂ ಜಾಸ್ತಿಗೆ ಟಾರ್ಗೆಟ್ ಮಾಡಬೇಕು. ನೆಕ್ಸ್ಟ್ ಯಾವುದು EWSಗೆ ಎಷ್ಟಿದೆ, ಯಾವ ರೇಂಜಲ್ಲಿದೆ ಅಂದರೆ 68 to 75 ರೇಂಜಲ್ಲಿದೆ. ಎಷ್ಟು ಟಾರ್ಗೆಟ್ ಇರ್ಬೇಕು ನಿಮ್ದು ಅಂತಂತಂದರೆ 80+ ಇರಬೇಕು. ಆಮೇಲೆ ನೋಡಿ ಇಲ್ಲಿ ನೋಡಿ ಒ ಬಿ ಸಿ ಅವರಿಗೆ ಎಷ್ಟಿದೆ 68 to 78 ಮಾರ್ಕ್ಸ್. ಸೊ ಆಲ್ಮೋಸ್ಟ್ ಇವು ಮೂವರು 80+ ಟಾರ್ಗೆಟ್ ಮಾಡಬೇಕು. ಆಮೇಲೆ ಬರ್ತಾರೆ ಎಸ್ ಸಿ ಎಸ್ ಟಿ ಅಂತ ಅಂದ್ಬಿಟ್ಟು ಇಗ್ನೋರ್ ಮಾಡಬೇಡಿ. ತುಂಬ ಜನ ನಾರ್ತ್ ಇಂಡಿಯನ್ಸ್ ಇದೇ ಕೋಟ್ ಆದಮೇಲೆ ಸೌತಲ್ಲಿ ಬರೆದ್ಬಿಟ್ಟು ಸೆಲೆಕ್ಟ್ ಆಗ್ಬಿಡ್ತಾರೆ, ಓಕೆನಾ. ಸೊ ಇಲ್ಲಿ ನೋಡಿ 60 to 70 ಮಾರ್ಕ್ಸ್ ಬೇಕು. ಅರೌಂಡ್ ಇಲ್ಲಿ ನೋಡಿ ಅವರೇಜ್ ನೋಡಿ ಎಷ್ಟು ಬೇಕು ನಿಮಗೆ 70. ಸೊ ಮ್ಯಾಥ್ಸ್ ಮತ್ತು ರೀಸನಿಂಗಿಂದಾನೇ ಎಷ್ಟು ಬರ್ಬೋದು ಮಾರ್ಕ್ಸ್ ಟೋಟಲು 60. ಅದು 30 ಕ್ವಶನ್ ಮತ್ತು ರೀಸನಿಂಗ್ 30 ಕ್ವಶನ್, ಹೌದಾ. ಇದರಿಂದನೇ 60 ಬರುತ್ತೆ. ಜಿ ಕೆಯಿಂದ ಹೆಂಗೋ ಒಂದು ಒದ್ದಾಡ್ಕೊಂಡು ಒಂದು 15 ತೊಗೊಂಬಂದ್ಬಿಟ್ರೆ, ಇಲ್ಲ ಅಂತಂದರೆ ಒಂದು 20 ತೊಗೊಂಡು ಇದರಲ್ಲಿ ಒಂದು 2-3 ತಪ್ಪಾಗ್ಬೋದು, ಆರಾಮಾಗಿ ಕಟ್ ಆಫ್ ಕ್ರಾಸ್ ಮಾಡ್ಬೋದು. ಮಿಕ್ದವರು ಅಷ್ಟೇ. ಮ್ಯಾಥ್ಸು ಮತ್ತು ರೀಸನಿಂಗ್ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ಪರ್ಫೆಕ್ಟಾಗಿ ತಪ್ಪಾಗ್ದಂಗೆ ಮಾಡೋದು ಮ್ಯಾಥ್ಸು ಮತ್ತು ರೀಸನಿಂಗ್ ಅಷ್ಟೇ. ಜಿ ಕೆನಲ್ಲೂ ಹೇಳೋಕ್ಕಾಗಲ್ಲ, ಓಕೆನಾ. ಸೊ ಅದಕ್ಕೆ ಏನಿದೆ ಝೋನ್ ವೈಸ್ ನಮಗೆ ಬೇರೆ ಝೋನ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ತುಂಬ ರೇರ್ ನಮ್ಮ ಕರ್ನಾಟಕದವ್ರು ಬೇರೆ ಕಡೆ ಹಾಕೋದು. ಬೆಂಗಳೂರಿಂದ ಎಷ್ಟಿದೆ ಅಂತಂದರೆ ಇಲ್ಲಿದೆ ನೋಡಿ. ಸೊ ಅನ್ರಿಸರ್ವ್ಡ್ ಎಷ್ಟು 79, ಮತ್ತು ಒ ಬಿ ಸಿ 72 ಅರೌಂಡು, ಎಸ್ ಸಿ ಅವ್ರಿಗೆ 65.50, ಎಸ್ ಟಿ ಅವ್ರಿಗೆ 61, ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 72. ಸೊ 80 ತೆಗೆದ್ರೆ ಸೇಫ್. ಸೊ ಇದೆಲ್ಲ ಆಗಲೇ ಹೇಳಿದ್ದೀವಿ, ರಿವೈಸ್ ಮಾಡಿ ನೀಟಾಗಿ. ಡೈಲಿ ಮಾಕ್ ಕೊಡಿ. ನಾವು ಕ್ಲಾಸ್ ಮಾಡ್ತಿರ್ತೀವಿ ಅಥವಾ ನೀವು ಬೇರೆಯವ್ರ ಕ್ಲಾಸು ನೋಡ್ತಿರ್ಬೋದು ಯೂಟ್ಯೂಬಲ್ಲಿ, ಬಟ್ ಜಸ್ಟ್ ವಿಡಿಯೋ ನೋಡೋದ್ರಿಂದ ಫಾಲ್ಸ್ ಇದು ಬರುತ್ತೆ, ಅರ್ಥ ಆಗ್ತಿದೆ ಅಂತ. ನಿಮಗೆ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಅಂದರೆ ನಿಮ್ಮ ತಪ್ಪು ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಆಲ್ ದ ಬೆಸ್ಟ್ ಫ್ರಮ್ ಅಜು, ರೈಟ್. ಡೂ ವೆಲ್ ಇನ್ ಎಕ್ಸಾಮ್ಸ್.